ನಮೋ ಶ್ರೀಕರಿಸಿದ್ದೇಶ ಓಂ ನಮೋ ನಮೋ ಶ್ರೀಕರಿಸಿದ್ದೇಶ ಓಂ ನಮೋ ನಮೋ ಶ್ರೀಕರಿಸಿದ್ದೇಶ ನಾಟ್ಯ ದೇವಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ ಹರಿಸಲಿ ನಾಟ್ಯ ದೇವಿ ರಸವತ ಹರಿಸಲಿ ಹರಿಸಲಿ ಶರಣು ಕರಿಸಿದ್ದೇಶ ಜಯ ನೀಡೋ ಜಗದೀಶ ಶರಣು ಕರಿಸಿದ್ದೇಶ ಜಯ ನೀಡೋ ಜಗದೀಶ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನ್ನು ಉದ್ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನ್ನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿ ಕೊಡುವ ಗಣಪತಿಗೆ ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿ ಕೊಡುವ ಗಣಪತಿಗೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣು ಕರಿಸಿದ್ದೇಶ ಗಂಧರ್ವ ಪುಟ್ಟರಾಜರಿಗೆ ಹೃದಯ ಪೂರ್ವಕ ನಮೋ ನಮೋ ಗಾನ ಗಂಧರ್ವ ಪುಟ್ಟರಾಜರಿಗೆ ಹೃದಯ ಪೂರ್ವಕ ನಮೋ ನಮೋ ಸಾಗುವೆವು ನಾವು ಮುಂದೆ ಎದ್ದು ಓಡಿವಾಣಿ ತಂದೆ ಸಾಗುವೆವು ನಾವು ಮುಂದೆ ಎದ್ದು ಓಡಿವಾಣಿ ತಂದೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣು ಕರಿಸಿದ್ದೇಶ ದೇವಿಗೆ ನಮೋ ನಮೋ ಸಾಲಪುರ ಗ್ರಾಮದಲ್ಲಿ ನೆಲೆಸಿರುವಂತ ಕಲಿಸಿದ್ದೇಶಗೆ ನಮೋ ನಮೋ ಸಾಗುವೆವು ನಾವು ಮುಂದೆ ಎದ್ದು ಓಡಿವಾಣಿ ತಂದೆ ಸಾಗುವೆವು ನಾವು ಮುಂದೆ ಎದ್ದು ಓಡಿವಾಣಿ ತಂದೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣು ಕರಿಸಿದ್ದೇಶ ಜಗದೀಶ ಶರಣು ಕರಿಸಿದ್ದೇಶ ಜಯ ನೀಡೋ ಜಗದೀಶ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನ್ನು ಉದ್ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನ್ನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿ ಕೊಡುವ ಗಣಪತಿಗೆ ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿ ಕೊಡುವ ಗಣಪತಿಗೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣು ಕರಿಸಿದ್ದೇಶ ಶರಣು ಕರಿಸಿದ್ದೇಶ ಶರಣು ಕರಿಸಿದ್ದೇಶ
ಜಯ ಭಾರತ ನಮ್ಮಯ ದೇಶ. ನಾಡು ನಾಡಿನ ಗಣಗಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಬಂದ ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು ಬಂದ ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು ಓಡಲೆ 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 ಯಾಕೆ ಮಚ್ಚು ಹಿಡಿಯಂಗಿಲ್ಲ ಹೋಗಿ ಬಂದ ನಿಲ್ಲಂಗಿಲ್ಲ ಓಡಲೆ 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 ಒಂದು ರಣರಂಗ ರಣವಿಕ
ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡಿದ ಮರೆತಂತಾಗಿದೆ. ಅಷ್ಟೇ ಏಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚ ಹರಿದು ಕಾಮಾಂಧ್ರರ ಅತ್ಯಾಚಾರಕ್ಕೆ ನಲಿಗೆ ಹೋಗಿದೆ ಈ ಭಾರತಾಂಬೆಯ ಬಡ ಮಕ್ಕಳ ಭಾರವಾದ ಜೀವನ. ಜಗತ್ತಿಗೆ ಅನ್ನ ಕೊಡೋ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಏರುತ್ತಿರುವಾಗ ಬಳಲಿ ಬೆಂದಾಗಿ ಹೋಗಿದೆ ಈ ಭಾರತಾಂಬೆಯ ಬಡವ ರೈತರ. ಅಂದಾಗ ಅಧರ್ಮ ಅನ್ಯಾಯ ಅಧರ್ಮವನ್ನು ತುಳಿದು ನಿಂತಿರುವ ಪಂಡರ ಪುಂಡಾಟಿಗೆಯನ್ನು ಬಡ ಸಮೇತ ಕಿತ್ತು ಹೋಗ್ಯಲು ಧರ್ಮ ಎಂಬ ಕಾಲಘಟ್ಟಗಳಲ್ಲಿ ಮೆಟ್ಟಿ ನಿಲ್ಲುವ ಗಂಡುಗಲಿ ಹುಟ್ಟಿ ಬಂದಿರೋನು ಈ ಕಲಿಯುಗದಲ್ಲಿ ಈ ಕಾರಣ. ಈ ಊರಿನಲ್ಲಿ ನಡೆಯುವ ಮೋಸದ ಅಧಿಕಾರಕ್ಕೆ ಸಡ್ಡು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟೆ ಹೆಜ್ಜೆ ತೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿಗೆದ್ದ ಕಾರಣನಿಗೆ ಒಪ್ಪಿಸ್ಕೊಂಡ ಗೂಳಿ ಹಾಗೆ ನಿಂತಿದೆಯಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ಅಷ್ಟಕ್ಕೂ ನಮ್ಮಂತ ಹರಿಯದ ಹೆಣ್ಣು ಮಕ್ಕಳು ಕಂಡ್ರೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಗೊತ್ತಾಗ್ತದೆ. ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಅನ್ನುವ ಮಾನವತೆ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಹಾಲೋಕಕ್ಕೆ ಸಿಕ್ಕಿ ನಿಮ್ಮಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಅರ್ಧ ಮೂರ್ಧ ಬಟ್ಟೆ ತೊಟ್ಟು ಎದೆ ಬೂಸಿಕೊಂಡು ಬರೋದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಕಲಿ ವಯಸ್ಸಾದ ಮುದುಕನ ಕಜ್ಜೆ ಸಹ ಲೂಸ್ ಆಗುತ್ತದೆ. ನಂದೇನು ಮಾ ನೋಡು, ನಿಮ್ಮಂತ ನೋಡು ಸಹೋದರಿಗೆ ಬರೋದು ಸಹೋದರಿಯಂತೆ ಭಾವನೆ ಅಲ್ಲ, ಆಧಾರತೆ ಭಾವನೆ ಎಂಬುದು ಮಾತ್ರ ಮರೆಯಬೇಡ. ತುಂಡು ಬಟ್ಟೆಯನ್ನು ತೊಡೆ ತೋರಿಸುವ ನಿಮ್ಮಂತ ಬಂಡು ಹೆಣ್ಣುಗಳು ಹುಟ್ಟಿಕೊಟ್ಟು ಗಂಡಸಿನ ಗಂಡಸ್ತನ ಕೆದಕ್ಕೆ ಕಾಮದ ಗಡ್ಡೆ ಹೊಡೆದು ದೇಹ ಪ್ರದರ್ಶಿಸುವ ಮಕ್ಕಿನ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ. ಆದರೆ ನೀನು ಕೆಟ್ಟು ಹೋಗುತ್ತೆ ಎಂದು ಕಟ್ಟಿಕೊಂಡಿರುವ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಹೆಣ್ಣಿನ ಜೀವನ. ಯಾಕೆ ಹೆಣ್ಣಿಗೆ ಸ್ವಾತಂತ್ರ್ಯ ಬೇಡವೇನು? ನಿಮ್ಮಂತ ಗಂಡಸರಿಗೆ ಎದುರಿ ಹೆಣ್ಣಿನ ಸೌಂದರ್ಯನ ಮುಚ್ಚಿಡಬೇಕೆ? ಕಲಿಯುಗದ ಕಾಮಿಡಿ ಎಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧ ಮೂರ್ಧ ಬಟ್ಟೆ ತೊಟ್ಟು ಬೆತ್ತಲೆಯಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ವಿನಃ ನನ್ನಂತ ಹುಡುಗರು ಗೂಳೆ ಅಂತ ನಿನ್ನ ಮೈ ಮೇಲೆ ಬರುವರು. ಎಚ್ಚರ. ದೂರ ಸರಿದು ನಿಂತು ಮಾತಾಡೋ ಚಾಂಡಾಲ, ಈ ನಿನ್ನ ಎಚ್ಚರದ ಮಾತು ಕೇಳಿ ನಾನೇನಾದ್ರೂ ಹುಚ್ಚಾಗಿ ನಡೆಸಿದ ನಿಜವಾದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡುವ ಒಂದು ಭಾರತೀಯ ಸಂಸ್ಕೃತಿ ಅಂತ. ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯತೆ ಹೆಣ್ಣುಗಳು ಇರುವುದು ಭಾರತದಲ್ಲಿ ಅಂತ ಇಡೀ ಜಗತ್ತೇ ಹೇಳುತ್ತದೆ. ಅಂದಾಗ ನಿನ್ನಂತೆ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ, ಮೈ ತುಂಬ ಸೀರೆಯನ್ನು ಉಟ್ಟು ತಲೆ ತುಂಬ ಹೂವನ್ನು ಮುಡು ಹಣೆ ಮೇಲೆ ಕುಂಕುಮವನ್ನು ಇಟ್ಟುಕೊಂಡು ಬರೋದನ್ನು ನೋಡಿದರೆ ರಾಮ ಎಂಬ ಗಂಡಸಿನ ಸೊಕ್ಕಡಿಗೆ ಎಂಬ ಅಭಿಮಾನ ಉಕ್ಕೇರುತ್ತದೆ. ಇದೇ ಭಾರತದ ಸೌಂದರ್ಯದ ಇದಕ್ಕೆ ಹೇಳ್ತಾರೆ ಬಲ್ಲವರು ಭಾರತ ಸೌಂದರ್ಯ ಬಾಗಿ ನಡೀತದೆ ಈ ಜಗತ್ತು ಅಂತ. ಹಲೋ ಮಿಸ್ಟರ್, ನಿನ್ನ ಮಾತಿನಂತೆ ಹೆಣ್ಣು ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡುತ್ತಾಳೆ ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ಹೆಣ್ಣು ಮಾಡಿದ ತಪ್ಪಾದ್ರೆ ಏನು? ತಪ್ಪು
ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬ್ರ್ಯಾಂಡಿ ಕುಡಿಯುವ ಚಾಲಾಕಿಯನ್ನು ತುಂಬಿಕೊಂಡು ಈ ಕಲಿಯುಗದಲ್ಲಿ ಅದು ತಪ್ಪಲ್ಲವೇ? ಶಾಲೆ ಕಲಿಸುತ್ತೇನೆ ಎಂದು ತಂದೆ ತಾಯಿಗೆ ನೆಪ ಹೇಳಿ ರಾತ್ರಿ ಹೊತ್ತಿನಲ್ಲಿ ಕ್ಲಬ್ ಮಬ್ಬಿನಲ್ಲಿ ಮೆಂಡನ ಕೈ ಹಿಡಿದು ಕುಣಿಯುವ ಬಂಡ ರಾಂಡೇರಷ್ಟಲ್ಲ ಈ ನಿನ್ನ ಹೆಣ್ಣಿನ ಸೋಕೆ ಕುಲ ಅದು ತಪ್ಪಲ್ಲವೇ? ಅಷ್ಟೇ 9 ತಿಂಗಳು ಹೊತ್ತು ಎತ್ತು ಸಾಕಿದ ತಂದೆ ತಾಯಿಗೆ ಸುಳ್ಳು ಹೆಣ್ಣಿನ ದ್ರೋಣ ಹತ್ಯೆ ಮಾಡುವ ಬದ್ಮಾಸ್ ಹೆಣ್ಣುಗಳು ತುಂಬಿಕೊಂಡು ಈ ನಿನ್ನ ಕಲಿಯುಗದಲ್ಲಿ ಅದು ತಪ್ಪಲ್ಲವೇ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ. ಹಲೋ ಮಿಸ್ಟರ್, ಈ ಸಮಾಜದಲ್ಲಿ ನಾನು ಒಬ್ಳೇನೋ ಫ್ಯಾಷನ್ ಮಾಡ್ತಾ ಇಲ್ಲ. ಹಳ್ಳಿಯಿಂದ ಇರ್ಬೋದು ಇಲ್ಲಿವರೆಗೂ ನಡೀತಾ ಇದೆ ಫ್ಯಾಷನ್ ಎಂಬ ಯುಗ. ಅಂತದ್ರಲ್ಲಿ ನಂದೇನು ಮಹಾ ಹುಚ್ಚು ಬಾಯಿ ಹುಚ್ಚು ಎಣ್ಣೆ. ಈ ಕಲಿಯುಗದಲ್ಲಿ ಭಾರತದ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ನಿನ್ನಂತೆ ವ್ಯಾಂಡಿ ಬಾಕಿ ಹಾಕಿ ಸಿಟಿ ಸುತ್ತುವ ನಿಮ್ಮಂತ ಶ್ರೀಮಂತ ಸೋಗಿನ ಲೇಡಿಗಳಿಂದಲ್ಲ. ನೋಡು, ನಿಮ್ಮಂತವ್ರಿಗಿಂತ ನಮ್ಮ ಸಮಾಜದ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ಅವರಿಗೆ ನಮ್ಮಂತವರು ಸರಿಯಾದ ಬುದ್ಧಿ ಕಲಿಸಲೇಬೇಕು. ಪ್ಲೀಸ್ ಕೈ ಮುಗಿತೀನಿ, ದಯವಿಟ್ಟು ನನಗೇನು ಮಾಡಬೇಡಿ. ನಿನ್ನ ಶೀಲದ ಜೊತೆಗೆ ಸೆಲಿಗೆ ಬಳಸೋ ಶಂಡನೂ ನಾನಲ್ಲ, ಒಬ್ಬಳೇ ಇರೋಳೆಂದು ತಬ್ಬಿಕೊಳ್ಳುವ ಬಂಡನೂ ನಾನಲ್ಲ. ಆದರೆ ಈ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗೌರವ ತುಂಬಿದ ಹೆಣ್ಣನ್ನು ಸರಿದಾರಿಗೆ ತರೋ ಸರ್ದಾರ ನಾನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿ ತಪ್ಪಿಗೆ ನೀನು ನೋಡಿ, ನಿಂಗೆ ದಮ್ಮಯ್ಯ ಅಂತೀನಿ. ದಯವಿಟ್ಟು ನನಗೇನು ಮಾಡಬೇಡಿ, ಪ್ಲೀಸ್ ಬಿಟ್ಟು ಬಿಡಿ ನನ್ನ. ನಿನ್ನಂತಳು ಹಿಡಿದುಕೊಳ್ಳುವ ಮತಿಹೀನ ಗಣಸೂ ಇಲ್ಲ ಅಲ್ಲ. ಈ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸೀಳೋಕ್ಕಿಂತ ಸರಿದು ನಿಲ್ಲು. ಇವತ್ತು ಯಾರ ಮುಖ ಬಂದು ನೋಡಿ ಈ ಊರಿಗೆ ಕಾಲಿಟ್ಟು ಏನು? ಈ ನನ್ನ ಮುಖಕ್ಕೆ ಒಳ್ಳೆ ಮಂಗಳಾರತಿನೇ ಆಯ್ತು. ಏ ಮಿಸ್ಟರ್, ನೀನ್ ಯಾರಂತ ತಿಳ್ಕೊಂಡು ನಮ್ಮ ಅಣ್ಣನಿಂದ ನಿನಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ. ನನ್ನ ಹೆಸರು ಶೀಲಾನೇ ಅಲ್ಲ. ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ, ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ತಾಯಿ ಕರುಣಾಮಯೇ
ಜಗದೀಶ್ವರಿ ಜಗನ್ಮಾತೆ ಆದಿಶಕ್ತಿ ಅವತಾರದಲ್ಲಿ ದುಷ್ಟರನ್ನ ಸದೆ ಬರೆದು ಶಿಷ್ಟರನ್ನ ಕಾಪಾಡಿದ ಮಹಾ ತಾಯಿಯಮ್ಮ ನೀನು. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಅಮ್ಮ, ಈ ಕಲಿಕಾಲದಲ್ಲಿ ಸಕಲ ಕಾರ್ಯಕ್ಕೆ ಅಡ್ಡಿ ಆಗುತ್ತಿರುವ ರಾಕ್ಷಸರ ಸಂಹಾರಗೈದು ಚಾಮುಂಡಿ ಆದ್ಯ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ. ಯಾಕಮ್ಮ ಈ ಬಡವರ ಮೇಲೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದೀಯಾ? ಈ ಬಡವರನ್ನ ನೋಡಿದ್ರು ಕೂಡ ನೋಡ್ದ ಹಾಗೆ ಕುಳಿತಿದ್ಯಾ ತಾಯಿ? ಈ ಬಡವರನ್ನ ಕೈ ಹಿಡಿದು ಕಾಪಾಡುವ ಭಾರ ನಿನ್ನದಮ್ಮ, ನಿನ್ನದು. ಅಣ್ಣ ಅಣ್ಣ ಗಂಗಂದ್ರ ಅಣ್ಣಂದ್ರ ಎಲ್ಲಿದ್ದಾರಮ್ಮ? ಕಾಣ್ತಾ ಇಲ್ಲ. ಬನ್ನಿ ಮಾವ, ಮೊದಲು ದೇವರಿಗೆ ನಮಸ್ಕರಿಸಿ ಆನಂತರ ನಿಮಗೆ ಹೇಳ್ತೀನಿ. ಮಾವ, ಭಾವನವರು ಹಾಮನವನ ದ್ಯಾಮವನ ಜಾತ್ರೆ ನಿರ್ಮಿಸಿದ ಚಕ್ಕಡಿಯ ಸ್ಪರ್ಧೆಗಿಂತ ಹೋಗಿದ್ದಾರೆ. ಇನ್ನು ಅರ್ಜುನ್ ಮಾವ ಆ ಹೊಲದಲ್ಲಿನ ಫ್ಯಾಕ್ಟ್ರಿ ಕಟ್ಟುವ ನೆಪ ಮಾಡಿ ಆ ಜೈರಾ ಸಾವುಕಾರ ಆಳುಗಳೊಂದಿಗೆ ಬಂದಿದ್ದಾನಂತೆ. ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೇನು ಬರ್ಬೋದು ಮಾವ, ಬರ್ಬೋದು. ಬಡವರ ಬದುಕೋ ಕಾಲವಲ್ಲಮ್ಮ ಇದು, ಕಟಕ ಶ್ರೀಮಂತರ ಬದುಕೋ ಕಾಲ. ಅದಕ್ಕಾಗಿ ಗಾಂಧೀಜಿಯವರು ಒಂದು ಮಾತು ಹೇಳಿದಾರಮ್ಮ, ಬಡ ರೈತ ಬದುಕಿದರೆ ಇಡೀ ಭಾರತೇ ಬದುಕಿದಂತೆ. ಈಗೇನಾಗೈತಿ, ಫ್ಯಾಕ್ಟ್ರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ರೈತರು ಬದುಕುದು ಸವಾಲಿನ ಮಾತಾಗೈತಮ್ಮ. ಹೋಗ್ಬಿಡಿ ಮಾವ. ಅಂದ ಹಾಗೆ ಇವತ್ತು ನಿಮ್ಮ ಬಿಕಾಮ್ ರಿಸಲ್ಟ್ ಅಲ್ವೇ, ಏನಾಯ್ತು ಮಾವ? ಕ್ಲಾಸ್ ಪಾಸ್ ಆಗಿನಮ್ಮ. ಇರ್ಲಿ ಬಿಡಿ ಮಾವ, ಆ ದೇವರು ನಿಮ್ಮನ್ನ ಹೀಗೆ ಚೆನ್ನಾಗಿಟ್ಟಿರ್ಲಿ. ದೇವರು ಎಲ್ಲಿದ್ದಾನಮ್ಮ? ದೇವರು ಗರ್ಭದ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ. ಆ ದೇವರು 3 ಹೊತ್ತು ದೇವರನ್ನು ಬೇಡ್ಕೊಂಡರು ಏನು ಪ್ರಯೋಜನವಲ್ಲ ಅಮ್ಮ, ಏನು ಪ್ರಯೋಜನವಿಲ್ಲ. ಬಡವರ ಕಷ್ಟವನ್ನು ಕೇಳಿದರೆ ಕೇಳದಂತೆ ಕಲ್ಲಾಗಿ ಕುಳಿತಿದ್ದಾನೆ ಆ ದೇವರು. ತಮ್ಮ ಶಂಕರ, ಯಾಕಪ್ಪ ಆ ರೀತಿ ಎಲ್ಲ ದೇವರಿಗೆ ಮಾತನಾಡುತ್ತಿರಬೇಡ? ಏನಾಗಿದೆಯಪ್ಪ ನಿನಗೆ? ಬನ್ನಿ ಬಾಬಾ, ಶಂಕರ್ ಮಾವ ಇಡೀ ಜಿಲ್ಲೆಗೆ ಬಿಕಾಮ್ ರಿಸಲ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದಕ್ಕೆ ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂದೆ. ಅಲ್ಲ ಅಷ್ಟಕ್ಕೆ ಎಲ್ಲ ಭಾರವನ್ನು ಆ ದೇವರ ಮೇಲೆ ಹಾಕುವುದಾದ್ರೆ ತಮ್ಮ, ನಾವು ಈ ಭೂಮಿಯ ಮೇಲೆ ಮಾನವರಾಗಿ ಹುಟ್ಟಿದ್ದಕ್ಕೂ ನಮ್ಮ ಜನ್ಮ ಯಾವ ಸಾರ್ಥಕವಪ್ಪ? ನೋಡು ತಮ್ಮ ಶಂಕರ, ನಾವು ಚಿಕ್ಕವರಿರುವಾಗ ದೇವರು ನಮ್ಮನ್ನು ಸಾಕಿ ಸಲಹಿ ರಕ್ಷಣೆ ಮಾಡಿರುತ್ತಾನೆ. ಆಮೇಲೆ ಕಷ್ಟ ಸುಖಗಳೆಂಬುದು ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಇದ್ದೇ ಇರುತ್ತದೆ ಶಂಕರ. ಅದನ್ನು ಅಷ್ಟೊಂದು ತಲೆಗೆ ಹಚ್ಚಿಕೊಳ್ಳಬಾರದು. ಇನ್ನು ಬುದ್ಧಿ ಬಂದ ಮೇಲೆ ಆ ಸಂಸಾರ ಅನ್ನೋ ಬಂಡಿ 2 ಗಾಲಿಗಳು, ಸುಖ ದುಃಖಗಳು, ಅವನ್ನು ನಾವಾಗಿಯೇ ದೂಡಿಕೊಂಡು ಹೋಗಬೇಕಪ್ಪ. ಅದಕ್ಕೆ ಅನ್ನುವರು ದೇವರು ಅಂತ. ಅಲ್ಲಿ ಬುದ್ಧಿ ಬಂದ ಮೇಲೆ ನೆಪಕ್ಕೆ ಮಾತ್ರ ದೇವರು, ತಮ್ಮ ನೆಪಕ್ಕೆ ಮಾತ್ರ ದೇವರು. ಅಣ್ಣ, ತಂದೆ ತಾಯಿ ಇಂಥ ಮಿಗಿಲಾದ ದೇವರಿಲ್ಲಂದರು ಹಿಂದ ಬಲ್ಲವರು. ನೀನು ನನಗೆ ಅದಕ್ಕಿಂತ ಹೆಚ್ಚನ್ನ ನನಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ, ಆ ಕರಿಸಿದ್ದೇಶ್ವರ ನಿನ್ನನ್ನು ಸದಾ ರಕ್ಷಿಸುತ್ತಿರಲಿ ಅಪ್ಪ. ಹೌದು ಮಾವ, ನಿನ್ನ ಓದಿದ ಅನುಗುಣವಾಗಿ ನೀನೊಂದು ನೌಕರಿ ತೆಗೆದುಕೊಂಡ್ರೆ ನೀನು ಕಲ್ತಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಾಗುತ್ತೆ ಮಾವ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗ್ಬೇಕಮ್ಮ ನೌಕರಿ? ಹಾಳಾದ ಕೊಳತನ ಆರ್ತಿರು ರಾಜಕೀಯ ಭೂತದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿ ಸಿಗ್ಬೇಕಮ್ಮ ನೌಕರಿ? ಯಾಕಪ್ಪ ಈ ರೀತಿ ಮಾತನಾಡುತ್ತಿರುವೆ? ನಿನಗೆ ನೌಕರಿಗೆ ಬೇಕಾದ ಸಹಾಯ ಸವಲತ್ತುಗಳನ್ನು ಮಾಡಲಿಕ್ಕೆ ನಿನ್ನ ಅಣ್ಣ ಅರ್ಜುನನಿಲ್ಲವಾ ಅಥವಾ ನಾನಿಲ್ವಾ? ಹೇಳು, ನಿನಗೆ ಯಾವ ಸಹಾಯ ಬೇಕು, ನಾವು ಮಾಡುತ್ತೇವೆ. ಅಣ್ಣ, ಆಡು ಹಸಿದು ಬಂದು ನಿಂತರೆ ಒಂದಿಡಿ ಕಾಳು ಹಾಕಿ ಹಸಿವು ನೀಗಿಸಬಲ್ಲೆ. ಆದರೆ ಆನೆ ಹಸಿದು ಬಂದು ನಿಂತರೆ ಈ ಬಡವನ ಬಾಗಿಲಿಗೆ ಅದರ ಹಸಿವು ನೀಗಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೋಲಿ ಬಿಡೋಣ. ಆ ಜಯರಾಜ ಸಾವುಕಾರನ ಆಳುಗಳು ನಮ್ಮ ಮೂಲಕ ಬೇಲಿ ಹಚ್ಚಿದ್ರತ್ತ ಏನಾಯ್ತಣ್ಣ? ಶಂಕರ, ಬೇಲಿ ಅಷ್ಟೇ ಅಲ್ಲ, ನೋಡು
ಆ ಸೊಕ್ಕಿನ ಶ್ರೀಮಂತರು ನಮ್ಮಂತಹ ಬಡವರ ಮೇಲೆ ನಡೆಸುತ್ತಿರುವ ಅನ್ಯಾಯ ಅತ್ಯಾಚಾರಗಳು ದಬ್ಬಾಳಿಕೆಗಳು ಹೊಸದೇನೂ ಅಲ್ಲ ತಮ್ಮ, ಹೊಸದೇನೂ ಅಲ್ಲ. ನೋಡು, ಸತ್ಯ ನ್ಯಾಯ ನೀತಿ ಅನ್ನುತ್ತಾ ಕುಳಿತ ನಮ್ಮಂಥವರಿಗೆ ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಬೆಲೆ ಇಲ್ಲವಪ್ಪ, ಬೆಲೆ ಇಲ್ಲ. ನಮಗೆ ಅದು ಕಾಲವೂ ಅಲ್ಲ. ಈ ಕಾಲ ಇರುವುದು ಆ ಸೊಕ್ಕಿನ ಶ್ರೀಮಂತರಿಗೆ ಅಪ್ಪ, ಸೊಕ್ಕಿನ ಅಷ್ಟೇ ಅಲ್ಲ ಶಂಕರ, ಆ ಶ್ರೀಮಂತ ಜಯರಾಜನಿಗೆ ನಮ್ಮ 3 ಎಕರೆ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಲು. ಯಾಕನ್ನ ಕಪಟ ಕಾರಸ್ಥಾನದ ಧನಿಕರ ದಬ್ಬಾಳಿಕೆಯಲ್ಲಿ ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಆಸ್ತಿಯನ್ನು ಕಳೆದುಕೊಳ್ಳಬೇಕಾಗತ್ತನ್ನ ಎದುರು ಉತ್ತರ ಕೊಟ್ಟಾಗಲೇ ನಮ್ಮ ಆಸ್ತಿ ಉಳಿಸಲು ಸಾಧ್ಯ. ಭವ ಅರ್ಜುನ್ ಮಾವ ಬಂದ್ರಂತೆ ಕಾಣಿಸುತ್ತೆ. ತಮ್ಮ ಗಂಗಾ, ಆ ಜಯರಾಜ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ ವಿಷಯವನ್ನು ನನ್ನ ಹಿರಿಯ ತಮ್ಮ ಅರ್ಜುನನಿಗೆ ಮಾತ್ರ ತಿಳಿಸಬೇಡಿ. ಯಾಕೆಂದರೆ ಅವನು ಮೊದಲೇ ಕೋಪಿಷ್ಟ, ಬಡವನ ಸಿಟ್ಟು ದವಡಿಗೆ ಮೂಲ ಅನ್ನುತ್ತಾರಲ್ಲ, ಹಾಗಾಗಿತ್ತು. ತಮ್ಮ ನಿಧಾನವಾಗಿ ತಿಳಿಸಿ ಹೇಳಿದರಾಯ್ತಪ್ಪ. ಏನೇ ದಿಕ್ಕಾಂತರವಾಗಿ ಮಾತಾಡ್ತಿರೋಣ, ಅದೇನಂತ ಹೇಳೋಣ ನನ್ನ ಮುಂದೆ ಬೇಗಣ. ಬಾತಮ್ಮ ಅರ್ಜುನ, ಹಾಗೇನೂ ಇಲ್ಲಪ್ಪ. ನೋಡು, ಈ ನಮ್ಮ ತಮ್ಮ ಶಂಕರ ನಮ್ಮ ಬೆಳಗಾವಿ ಜಿಲ್ಲೆಗೇನೆ ರ್ಯಾಂಕ್ ಹೊಡೆದು ಫಸ್ಟ್ ಕ್ಲಾಸ್ ಬಂದಿದ್ದಾನೆ ತಮ್ಮ. ಅದನ್ನೇ ಮಾತನಾಡುತ್ತಾ ನಿಂತಿದ್ದೆವು ಅಷ್ಟೇ, ಹೌದಲ್ಲ ಶಂಕರ? ಅಣ್ಣ ಆಶೀರ್ವಾದ ಮಾಡೋಣ. ಆ ಬೀರಲಿಂಗೇಶ್ವರ, ಹುಲಿ ಜಂತಿ ಮಾಳಿಂಗರಾಯ, ಕಣ್ಣೂರ ಕಳಿಸಿದ್ದೇಶ್ವರ, ಮಣಿ ದೇವರಾದ ಮೈಲಲಿಂಗ, ಕುಲದೇವರಾದ ಬೀರಲಿಂಗ, ಇವರೆಲ್ಲರ ಆಶೀರ್ವಾದ ನಿನ್ನ ಇಷ್ಟು ದಿನ ಸಾಲಿ ಕಲ್ತಿಗೆ ನನ್ನ ಜೀವನ ಸ್ವಾರ್ಥಕೈತಪ್ಪ, ಸ್ವಾರ್ಥಕತೆ. ಈ ಅಷ್ಟೇ ಅಲ್ಲಣ್ಣ, ಇಡೀ ಜಿಲ್ಲೆಗೆ ಅರ್ಜುನ್ ತಮ್ಮ ಬಿಕಾಂ ಪದವಿದಲ್ಲಿ ಫಸ್ಟ್ ಬಂದಿರಂದ್ರೆ ಬೆಟ್ಟದ ಸತ್ತು ಅಲ್ಲ, ಬಡತನದಲ್ಲಿ ನೆಂದು ಬಂದು ಹೋದ ನನ್ನ ತಮ್ಮೆಯಿಂದ ಬಿಕಾಂ ಪದವಿದೆ ಶಂಕರ್, ಬಾ ಶಂಕರ್. ಅರ್ಜುನ್ ಮಾವ, ನೀವು ನಮ್ಮೂರ ಜಾತ್ರೆಯಲ್ಲಿ ನಿರ್ಮಿಸಿದ ಚಕ್ರಿ ಸ್ಪರ್ಧೆಗಿಂತ ಹೋಗಿದ್ರಲ್ಲ, ಆ ವಿಷಯ ಏನಾಯ್ತು? ಗಂಗಾ, ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರ್ಥಕ ಪಾಂಡವರಿಗೆ ಬಾವುಟ ತೋರಿಸಿಕೊಟ್ಟ. ಹಿಂದೆ ಶ್ರೀಕೃಷ್ಣ ಪರಮಾತ್ಮನಂತೆ ಮಳೆಚಲ್ಲ ಪರ್ವತದಲ್ಲಿ ಒಂಟಿಗಲ್ಲಿ ತಪಗೊಂಡು ಸಾಕ್ಷಾತ್ ಪರಶಿವನಿಂದ ಸಾವಿಲ್ಲದ ವರವನ್ನು ಪಡೆದುಕೊಂಡು ಅಣ್ಣ, ಹಿಂದೆ ಮಡಿಚಲ್ಲ ಪರ್ವತದಲ್ಲಿ ಅಣ್ಣ ಹಿಂದೆ ಹೋಗಿ ತಾಯಿಯ ನನಗೆ ತಾಯಿ ಇಲ್ಲದ ಆಶ್ರಯ ಕೊಟ್ಟು ಹಿಂದೆ ತಾಯಿಯ ನನಗೆ ಔಷಧ ಕೊಟ್ಟಿದ್ದಣ್ಣ. ತಾಯಿ ಜಗದ ಮಾತೆ, ಜಗದ ರೂಪಿಣಿ, ಕೇಳಿದ ಸಕಲರಿಗೆ ಭಾಗ್ಯವನ್ನು ಕೊಟ್ಟಿರುವ ನನ್ನ ತಾಯಿ ಚಂಚಮ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುವಾಗ ಸೋಲೆಂಬುದು ಸಿಂಹದ ಸಡಿಲ ಮರ್ಯಾದ ನಿನ್ನ ಅರ್ಜುನ ಮಾವನಿಗೆ ಇಲ್ಲ ಗಂಗಾ, ಅರ್ಜುನ ಮಾವನಿಗೆ ಇಲ್ಲ ಅಂದಾಗ ಇಂಥ 100 ಪ್ರತಿಗಳು ಬಂದರು. ಸೋಲಿಸಬೇಕಾದ ಹೊಂಚು ಹಾಕಿ ನರಬುದ್ಧಿ ಮಾನವರು ಎದುರಿಗೆ ಸೋಲೆಂಬುದು ಬರೆದಿಲ್ಲ, ತಾಯಿ ನನ್ನ ಹಣಿ ಬರದಲ್ಲಿ ಅಂದಾಗ ಹಿಂದೆ ಅವನದ ಪಟ್ಟದ ಕೋಣವನ್ನು ಹರಪ್ಪನಲ್ಲಿ ಸಾವುಕಾರ ಮೋಸದಿಂದ ಕಟ್ಟಿ ಹಾಕಿದಾಗ ಅವನರ ಸಂಸ್ಥಾನಕ್ಕೆ ಹುಲಿ ಹಂತೆ ಹಾರುವಾಗಿ ಅವನರ ಸಂಸ್ಥಾನದ ಕೋಣವನ್ನು ಬಿಡಿಸಿಕೊಂಡ. ಹರಪ್ಪನಲ್ಲಿ ಸಾವುಕರಿಗೆ ಕೋಣವನ್ನು ಒಪ್ಪಿಸಿದ. ವಿಜಯದ ಕೆರೆಯನ್ನು ಮೆಟ್ಟಿ ವಿಜಯದ ಮಾಲೆಯನ್ನು ಹಿಡಿದು ಅರ್ಜುನ ಅಭಿಮಾನಿಗಳು ನಿರಾಶೆ ಬರುವಂತ ಅವರ ಪಾದ ಪದ್ಮಗಳಿಗೆ ಅರ್ಪಿಸಿ ಬಂದನೆ. ಎದ್ದೇಳು ಅರ್ಜುನ, ಬಂಡ ಶ್ರೀಮಂತರಿಗೆ ಗಂಡು ಹುಲಿಯಾಗು. ಒಂಟಿ ಹೆಣ್ಣು ಸಿಕ್ಕಾಗ ಚೀಲ ಹರಿಯುವ ಚಂಡ ತಾಯಿ ಗಂಡ ನನ್ನ ಮಕ್ಕಳಿಗೆ ಮೆಂಡ ಹುಲಿಯಾಗು. ಅಷ್ಟೇ ಅಲ್ಲ ಅರ್ಜುನ, ಹದಗೆಟ್ಟ ಈ ಸಮಾಜಕ್ಕೆ 3 ಲೋಕದ ಗಂಡ ಅರ್ಜುನನಾಗಿ ಬಾಳು ತಮ್ಮ, 3 ಲೋಕದ ಗಂಡ ಅರ್ಜುನನಾಗಿ ಬಾಳು. ಆಯ್ತಣ್ಣ, ಧರ್ಮ ಬಿಟ್ಟು ಕರ್ಮದ ದಾರುಣ ಕರ್ಮ ಚಂಡರಿಗೆ ಯಮಧರ್ಮನಾಗಿ ಪರರ ಹೆಣ್ಣು ಮಕ್ಕಳ ಶೀಲ ಕೆಲಸ ಪರ ದುಶ್ಚರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಮಗನಾಗಿ ಬಂಡ ಪುಣ್ಯರಿಗೆ ಕುರಬಣ್ಣ ಕೊಡ್ಲಾಗಿ
ಅಷ್ಟೇಲನ ಜಮ್ಮು ಕಾಶ್ಮೀರ ಕಡಿಮದಲ್ಲಿ ಕಾಲಕ್ಕೆ ಜಗಳಕ್ಕೆ ಬರ್ತಿರುವ ಅವ್ರ ಬಂಡ ಪಾಕಿಸ್ತಾನ ಗೊಂಡ್ಗಂಡು ಇಷ್ಟೆಲ್ಲನ ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಉಗ್ರಗಾಮಿಗಳು ಮುಳ್ಳರ ಕ್ಯಾಂಪಿಗೆ ಬಾಂಬ್ ಹಾಕಿ ಬೆಳಗಿನ ಸಮಯದಲ್ಲಿ ಅಷ್ಟೆಲ್ಲನ ಇದೇ ಡಾಕ್ಟರ್ BR ಅಂಬೇಡ್ಕರ್ ಇತಿಹಾಸ ಕಥೆಯನ್ನು ಬರೆದಿತ್ತು. 106 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಛತ್ತರು ಹಚ್ಚಿಸಿದ ಶ್ರೀಮತಿ ರೇವಣಿ ಸಿದ್ದೇಶ್ವರ ಕಾಗಿನಲ್ಲಿ ಗುರುಪೇಟೆಯಾದ ಗುರುಶ್ರೀ ನಿರಂಜನ ಕುಲದಲ್ಲಿ ಹುಟ್ಟಿದ ಒಬ್ಬ ಸ್ವಾಭಿಮಣಿಯ ರೈತನ ಮಗನಾಗಿ ಅಷ್ಟೇನ ಹನಿ ನೀರಿಗೆ ಅಮ್ಮ ತಾಯಿ ಅಂತ ಬೇಡಿಕೊಂಡರು. ನರಗುಂದ ರೈತರ ಮೇಲೆ ಪೆಟ್ಟ ಕೊಟ್ಟು ಮರೆಯಂತ ಹೃದಯದ ಮೇಲೆ ಗಾಯ ಮಾಡಿ ಬಂಡ ಸರ್ಕಾರದ ಬಂಡ ಎಳೆಯತ್ತು ಕಿತ್ತೂರು ಸಂಸ್ಥಾನಕ್ಕಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸಿದ್ರೆ ತನ್ನ ಪ್ರಾಣವನ್ನು ಗಲ್ಲುಗಂಬ ತನ್ನ ಕಣ್ಣೆದುರಿಗಿದ್ದರು. ಹರಹರ ಮಹಾದೇವ ಆ ಗಲ್ಲುಗಂಬದ ಕುಣಿಗೆ ತನ್ನ ಗತ್ತನ್ನು ಒಪ್ಪಿಸಿ ಆ ಮಣ್ಣಿಗೆ ಪ್ರಾಣ ಬಿಟ್ಟ ಸಂಗೊಳ್ಳಿ ರಾಯನ ಈ ಜನ ಮೆಚ್ಚಿದ ಮಗನಾಗಿ ಬಾಳುವೆ. ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ನನ್ನ ಮನೆಯಲ್ಲಿ ಮಿಂಚಿನ ಸಂಚಾರವೇ ಆಗಿ ಹೊಸ ಬೆಳಕು ಚೆಲ್ಲಿದಂತಾಯ್ತಮ್ಮ. ಬೆಳಕು ಚೆಲ್ಲಿದಂತಾಯ್ತು. ವಸಂತ ಋತುವಿನ ಆಗಮನದಿಂದ ಮಾಮರದ ಚಿಗುರನ್ನು ಹೀರಿ ಕೋಗಿಲೆಯು ಮನ ತುಂಬಿ ಹಾಡಿದಂತೆ ನನ್ನ ಮನ ಹುಚ್ಚೆತ್ತು ಸಂತೋಷದಿಂದ ಕುಣಿಯುತ್ತಿದೆಯಪ್ಪ ತಮ್ಮ, ಕುಣಿಯುತ್ತಿದೆ. ಕಷ್ಟ ದುಃಖಗಳೆಂಬ ಕಾರ್ಕತ್ತಲೆ ಎಲ್ಲವೂ ಕಳೆದು ಸುಖ ಸಂತೋಷವೇ ತುಂಬಿ ನನ್ನ ಮನೆತನ ಮಿಂಚಿ ಬೆಳಗುತ್ತಿದೆಯಪ್ಪ. ಇಂದಿನಿಂದ ಮಿಂಚಿ ಬೆಳಗುತ್ತಿದೆ ತನ್ನ. ಹೌದು ಬಾಬಾ, ಬಾಳ ಬೆಳದಿಂಗಳ ಚಂದ್ರನಂತಿರುವ ಈ ನಮ್ಮ ಸಂಸಾರದಲ್ಲಿ ಹಾಲಲ್ಲಿ ಸಕ್ಕರೆ ಸೇರಿಸಿ ಕುಡ್ದಂತಾಯ್ತು ನಮ್ಮ ಜೀವನ. ಗಂಗಾ ಹೊಟ್ಟೆ ಹಸಿದೆ, ತಿನ್ನೋದಕ್ಕೆ ಏನಾರು ಮಾಡಿದೇನಮ್ಮ? ಇನ್ನೂ ಏನು ಮಾಡಿಲ್ಲ ಮಾವ. ಈಗ ಹೋಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಊಟ ಮಾಡೋರಂತೆ. ಹೌದು ಗಂಗಾ, ನಾವು ಹೊಲಕ್ಕೆ ಹೋಗಿ ಬರ್ತೀವಿ, ಬೇಗನೆ ಅಡಿಗೆ ಮಾಡು. ಆಯ್ತು ಮಾವ, ಈಗ ಹೋಗಿ ರೆಡಿ ಮಾಡ್ತೀನಿ. ಅರ್ಜುನ ತಮ್ಮ, ನೀನು ಎಂದು ತಿಳಿದು ಬಂದಿರುವೆ, ನೀನು ಹೊಲಕ್ಕೆ ಹೋಗಬೇಡವಪ್ಪ. ಯಾಕೆಂದರೆ ಬೆಳಿಗ್ಗೆನೆ ನಾನು ಹೋಗಿ ಬಂದಿದ್ದೇನೆ, ಆಯಾಸವಾಗಿರಬಹುದಲ್ಲವೇ ನಿನಗೆ? ಯಾಕನ್ನ ಕೈ ಕೆಸರಿದ್ರೆ ಬಾಯಿ ಮುಸಿರಂತೆ ಹಿರಿಯರು ವಾಣಿಯಂತೆ. ಅದಕ್ಕೆ ಕೂತಳಿ ರೈತ, ನೀನು ಹಿಡಿ ಕಾಳ ಕೆತ್ತಿದ್ರೆ ನಾನು ಪಡಿ ಕಾಳ ಕೊಡ್ತೀನಂತ ಭೂಮಿ ತಾಯಿ ಹೇಳ್ತಾಳೆ ಅಷ್ಟೇ. ತಮ್ಮ, ಅದು ಹಾಗಲ್ಲ ಅರ್ಜುನ, ಅದು ಹೇಗೆ ಹೇಳುವುದು ಇವನಿಗೆ? ಅರ್ಜುನ, ಹಾಗೇನೂ ಇಲ್ಲ ಬಿಡಪ್ಪ, ನಿನಗೆ ಆಯಾಸವಾಗಿದೆಯಲ್ಲ ಅದಕ್ಕೆ. 25 ವರ್ಷಗಳಲ್ಲಿ ನಿನ್ನ ಮಡಿಲಿನ ಆಡಿ ಬೆಳೆದ ಮಾತ್ರ ಬರಬೇಡ ಎಂದು ಅಂತ ಮಾತು ಹಿಂದೆ ಕಂಚಿಕೆ ಮಾತು ಹೇಳಣ್ಣ. ಹೇಳು ಶಂಕರ, ನೀನಾರ ಹೇಳೋ, ನಿನ್ನ ಅಣ್ಣನ ಆತ್ಮನ ಪರೀಕ್ಷೆ ಮಾಡಬೇಡ ಅಣ್ಣ. ಅದು ಅದು ಅಣ್ಣ, ನೀನೇ ಹೇಳ್ಬಿಡಿ. ತಮ್ಮ, ಅದೇನು ಇಲ್ಲ ಬಿಡಪ್ಪ. ನಮ್ಮೂರಿನ ಜಯರಾಜ್ ಸಾವುಕಾರ ಇದ್ದಾನಲ್ಲ, ಅವನು ತನ್ನ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನೆ. ಅದಕ್ಕೆ ಬೇರೆ ದಾರಿನೇ ಇಲ್ಲವಂತೆ. ಅದಕ್ಕಾಗಿ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟು ಹಣ ಕೊಡುತ್ತೇನೆ ಎಂದ ಅರ್ಜುನ. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಅದ್ಯಾಕೋ ಇಂದು ಅವನ ಆಳುಗಳು ದಬ್ಬಾಳಿಕೆಯಿಂದ ನನ್ನ ಹೊಲಕ್ಕೆ ಬೇಲಿ ಹಾಕುತ್ತಿದ್ದರಪ್ಪ. ನಾನು ಹಾಗೆ ಬಂದಿಲ್ಲ, ಅದನ್ನು ತಡೆದೇ ಬಂದಿದ್ದೇನಪ್ಪ. ಅಂಡ ದುಡಿದು ತಿನ್ನುವ ನಮ್ಮ ಭೂತಾಯಿ ಒಡಲನಿಕೆ ಇದ್ದಾನೆ ಆ ಬಂಡ ಬಟ್ಟೆ ನನ್ನ ಮಗ ಸಾವುಕಾರ ಅಣ್ಣ. ಅವನಿಗೆ ಹೇಳಬೇಕಂತೇಳು, ಹಿಂದೆ ಈ ದಾಸಲೆ ಶ್ರೀಕೃಷ್ಣ ಅರ್ಜುನ ತನ್ನ ರಟ್ಟೆಯನ್ನು ತನ್ನ ಆಯುಗನ ಮಾಡಿಕೊಂಡಿದ್ದ ಅಂತ ಸೂಕ್ಷತ್ರ ಮನೆಯಲ್ಲಿ ನಾವು ಹೊಲ ಮಾಡಿದ್ವಿ. ಅದೇಂದಿಗೂ ಸಾಧ್ಯ ಇಲ್ಲ. ಸಮಾಧಾನ ಮಾಡಿಕೊ ಅರ್ಜುನ. ನೋಡು, ನೀನು ಈ ವಿಷಯದಲ್ಲಿ ದುಡುಕಬೇಡ. ನೀನು ಹೇಳುವ ಮಾತು ಸತ್ಯವಿದೆ.
ಸರ್ಕಾರಕ್ಕೆ ಬೆಲೆ ಕಟ್ಟಲಾಗುತ್ತದೆ ಎಂದು ನೆಪಕ್ಕೆ ಮಾತ್ರ ಕೃಷಿ ಮಾಡುತ್ತಿದ್ದಾರಪ್ಪ. ದುಡ್ಡಿದ್ದ ದೊಡ್ಡವರು ಅಂದಾಗ ನಮ್ಮಂತಹ ಬಡವರನ್ನಾಳುವ ಈ ಕ್ರೂರ ಸರ್ಕಾರಕ್ಕೆ, ದಂಡ ಸರ್ಕಾರಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತದೆಯೋ? ಕರಿಸಿದ್ದೇಶ್ವರನೇ ಬಲ್ಲ ತಮ್ಮ, ಕರಿಸಿದ್ದೇಶ್ವರನೇ ಬಲ್ಲ. ಅಷ್ಟೇ ಏಕನ ಅಡಿವಲಿಗೆ ಏನು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಹೆಸರು ಸ್ಟಾಯಿಲ್ ಹಾಕಿಕೊಂಡು ಸೋಕಿ ಮಾಡೋ ರೈತರಿಗಿಂತ ನಿಜವಾದ ರೈತರ ಬೆಲೆ ಇಲ್ಲ ಅಂತ ಇದ್ದಾನ. ನಿಜವಾದ ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ತನ್ನ ಹೊಲದಲ್ಲಿರುವ ಬೆಳೆಯನ್ನು ಹೇಗೆ ಬೆಳೆಸಿ ಜೋಪಾನ ಮಾಡ್ತಾನಾಗ ಮಾಡವಲ್ಲ. ತಲೆ ಕೆಟ್ಟ ನಿಂತ್ರೆ ವಾಸ್ತಲಿಗೆ ಬಂದ ಬೆಳೆಯನ್ನು ಹೇಗೆ ಕೊಡಬೇಕು ಕತ್ತರಿಸಿ ಆ ಪಾಪಿಗಳ ರುಂಡವನ್ನ ಕತ್ತರಿಸಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಕ್ಕಳಿಗೆ ರಕ್ತ ಮಾಡೋಲ್ಲ ಈ ರೈತ. ಬೇಡಮ್ಮ, ಬೇಡ. ಆವೇಶದ ಕೈಯಲ್ಲಿ ಬುದ್ಧಿ ಕೊಡಬೇಡವಪ್ಪ. ನಾನೇ ನಾಳೆನೆ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಅವರಿಗೆ ತಿಳಿಸಿ ಹೇಳಿ ಬರುತ್ತೇನೆ. ತಿಳಿಸಿ ಹೇಳಿ ತಿಳ್ಕೊಳ್ಳೋ ಮನುಷ್ಯ ಅಲ್ಲ ನಾಯಿ ಜಾತವನೇ ನೋಡುವ. ಈಗಲೇ ಹೋಗಿ ನಮ್ಮ ಹೊಲದಲ್ಲಿ ಹಾಕಿದ ಬೇಲಿಯನ್ನು ತೆಗೆದುಕೊಂಡು ಆ ಗರ್ವ ತುಂಬಿದ ಅವನ ಆಳುಗಳು ಒದ್ದ ಬುದ್ಧಿ ಕಲಿಸಗಳೇ ಆ ಪಂಡ ಜಯರಾಜನಂತಿಗೆ ಬುದ್ಧಿ ಬರದೆ ಸಾವಕಾರ ನಿನ್ನ ಹೊಲದಲ್ಲಿ ನೀನು ಏನು ಬೇಕಾದ್ರೂ ಮಾಡ್ಕೋ. ಆತನ ಬಿಟ್ಟು ನಮ್ಮ ಹೊಲ ತಂಟೆ ಕೆಲಸ ಬಂದ್ರೆ ಮಗಳ ನೀನು ಫ್ಯಾಕ್ಟ್ರಿ ಕಟ್ಟು ಜಾಗದಲ್ಲಿ ನಿನ್ನ ಕೊಂಡಿ ತೋಡಿ ನಿನ್ನ ಸಮಾಧಿ ಕಟ್ಟಿ ಅದೇ ಸಮಾಧಿ ಮೇಲೆ ಅಕ್ಕಳ ಕರ್ನಾಟಕದ ರೈತ ಸಂಘದ ಬೌಟಾರ್ಸನ ಮಗಳು ಎತ್ತರ ಬರುತ್ತಳೆ. ನಿಲ್ಲು. ನಾನು ಅಣ್ಣ ಮೊದಲು ಹೋಗಿ ತಿಳಿಸಿ ಹೇಳಿ ಬರ್ತೀವಿ. ತಿಳಿದಿದ್ದರೆ ಕತ್ತೆಗೆ ಲತ್ತೆ ಪೆಟ್ಟಂತ ನಿನ್ನ ದಾರಿಯೇ ಸರಿಯಣ್ಣ. ಹೌದು ಅರ್ಜುನ, ನಿನ್ನ ತಮ್ಮ ಶಂಕರ್ ಹೇಳುವುದರಲ್ಲಿ ಧರ್ಮವಿದೆ. ಮೊದಲು ನಾವಿಬ್ಬರೇ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ನೀನೇನು ಅವಸರಪಟ್ಟು ಆಯಾಸ ತೆಗೆದುಕೊಳ್ಳಬೇಡಪ್ಪ. ಶಂಕರ, ನಡೆಯಪ್ಪ, ಬೇಗನೆ ಹೋಗಿ. ಹೋಗೋಣ. ಇದೇನು ಮಗ, ಭಾವನವ್ರು ಊಟ ಮಾಡ್ದೆ ಎಲ್ಲಿಗೆ ಹೋದ್ರು? ನೋಡಬೇಕ ಅಣ್ಣಂದ್ರ ಹೋದ್ರಂತ ತಕ್ಷಣ ನನಗೆ ಊಟ ಮಾಡಿಸೋದು ಬಿಡ್ತೀಯ? ಚೇಚೆ, ಹಾಗೆ ಕಂತೀರ ಮಾವ, ನಿಮಗೋಸ್ಕರ ಬಿಸಿ ಬಿಸಿಯಾದ ಸಿಹಿ ಅಡುಗೆ ಮಾಡಿದ್ರೆ ಬನ್ನಿ ಊಟ ಮಾಡೋರಂತ. ನೋಡು ಗಂಗಾ, ಈ ನಿನ್ನ ಸಿವಿದ ಊಟದಿಗಿತ್ತ ಒಂದು ನಿನ್ನ ಹೃದಯದಿಂದ ಒಂದು ಗಿಂಪಾದ ಹಾಡಬಾರಿ ಗಂಗಾ. ಹಾ ಸಾಕು ಮಾವ, ನಿಮ್ಮನ್ನ ಹೀಗೆ ಮಾತಾಡ್ಲಿಕ್ಕೆ ಬಿಟ್ರೆ ನೀವೆಲ್ಲಿ ಕವಿಗಳಾಗ್ಬಿಡ್ತಿರೋ ಏನೋ. ಗೊತ್ತಾಯ್ತು, ನಿಮ್ಮ ಆಸೆ ಏನು ಅಂತ ನನಗೆ ಗೊತ್ತಿಲ್ವಾ? ಬನ್ನಿ ಹಾಗಾದ್ರೆ. ಹಾಡುವೆ ಕನಕನವು ನಿನ್ನದೇ ಜಿಗಿ ಜಿಗಿದು ಹಾಡುವೆ ಕಣಕಣವು ನಿನ್ನದೇ
ಸನಿಹ ನೀ ಬಂದು ನಾಚಿಕೋ ಜಿಗಿದು ಹಾಡುವೆ ಕಣ ಕಣವು ನಿನ್ನದೇ ಜಿಗಿದು ಹಾಡುವೆ ಕಣ ಕಣವು ನಿನ್ನದೇ ಜೀವವು ಕಾಣಿಸದು ಲೋಕವು ಕಾದಿಹುದು ಜೀವವು ಪರಿ ಪರಿಗೆ ಭಾವನೆ ತಡೆದು ಸೋ